ಇದ್ದಂಥ ಸವಾಲು ನೀವು ಹೇಗೆ ನೋಡಿದ್ರಿ, ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ, ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ, ಏನು ಸವಾಲಿದೆ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಚೇಂಜಸ್ ಬಗ್ಗೆ ಅಂತ? ಯಶು ಹೀರೋ ಅದು ಡಿಫ್ರೆಂಟ್ ಓಕೆ, ಅಲ್ವಾ? ಸ್ವಲ್ಪ ಹತ್ರ ಇಟ್ಕೊಳ್ಳಿ. ನಾನು ಯಶು ಹೀರೋ ಅದು ಬೇರೆ, ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟ್ರು, ಅದು ಎರಡು ಡಿಫ್ರೆಂಟು. ಒಂದೊಂದೇ ಮಾಡಿರೋದು, ಎರಡರಲ್ಲೂ ಒಂದೊಂದೇ, ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯೆನ್ಸು, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದ್ರ ಎಕ್ಸ್ಪೀರಿಯೆನ್ಸ್. ಅಲ್ಲ, ಈಗಲೇ ಒಂದು ಸಿನಿಮಾದಿಂದ ಆದಂಥ ಸಮಯ ಸಂದರ್ಭ ನಿಮಗೆ ಸರಿ ಹೋಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದ್ರಿ. ಹಾಗಾಗಿ ಇದು ಹಂತ ಹಂತವಾಗಿ ಹೆಂಗೆ ಸವಾಲುಗಳಿದೆ ಅಂತ? ಇಲ್ಲ ಸಿನಿಮಾ ಸರಿ ಹೋಗಲಿಲ್ಲ ಅಂತಲ್ಲ, ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯಿತು. ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತೊಗೋತೀನಿ ಅಂತ ಹೇಳಿದ್ದೆ, ತೊಗೊಂಡಿದ್ದೀನಿ ಅಷ್ಟೇ, ಸಿಂಪಲ್. ಓಕೆ ಅಮ್ಮ, ಅದೇ ಇಲ್ಲಿ ಸೆಪ್ಟೆಂಬರ್ 5ಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು, ಓಂ ಶಿವಮ್ ಆಗಿರ್ಬೋದು, ಮತ್ತು ನಾನು ಮತ್ತು ಗುಂಡ ಆಗಿರ್ಬೋದು, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದರಾಸಿ ಅಂತ ಬರ್ತಾ ಇದೆ. ಸೊ ಜೊತೆಗೆ ನಿಮ್ಮ ಘಾಟಿ. ಸೊ ಏನು ಸವಾಲುಗಳಿದ್ದಾವೆ? ಯಾಕೆಂದರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕೊತ್ತಲೋಡಿಗೆ ಆಗಿತ್ತು ಇದೇ ಸಿನಿಮಾಗಳಿಂದ, ಅಂದರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತು ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ ಇದರಿಂದ ನಿಮಗೆ ಥಿಯೇಟರ್ ಕೊರತೆ ಆಗಿತ್ತು. ಬಟ್ ಈಗ ಏನು ಸವಾಲುಗಳನ್ನ ತಗೋತಿದ್ದಾರೆ ಈ ಸಿನಿಮಾಕ್ಕೆ? ಅಲ್ಲ, ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು, ಇವಾಗ ನಾನೇ ಡಿಸ್ಟ್ರಿಬ್ಯೂಟ್ರ್ ಆಗಿದ್ದರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ. ಪುಷ್ಪಮ್ಮ, ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೈಲರಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂಥದ್ದು, ಅರುಣ್ ಸರ್ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ? ನೀನು ಮಾಡ್ತೀನಿ ತಡಿ, ನೀನು ಬಾ, ನೀನು ಆಚೆಗೆ ಬಾ. ನೀನು ಏನು ಅನ್ಕೋಬೇಕು ಸರ್ರು, ಪಾಪ ಇವಮ್ಮ ಎಲ್ಲದರಲ್ಲೂ ಜೋರು ಅನ್ಕೊಂಡು ಮಾಡ್ತಾಯಿನಿ, ಬಾ ನೀನು ಆಚೆ ಬಾ, ಬಾ ನೀನು ಆಚೆ ಬಾ. ಅಲ್ಲ ಮೇಡಮ್, ಉತ್ತರ ಕೊಟ್ಟು. ಅಲ್ಲ, ಅವಳು ಕಂಡಕ್ಟರ್ ಆದರೂ ನನ್ನೇ ಹೋಲಿಸ್ತೀಯ, ಅರುಣ್ ಕುಮಾರ್ ಡ್ರೈವರ್ ಆದರೂ ನನ್ನೇ ಹೋಲಿಸ್ತಿಲ್ಲ, ಎಷ್ಟು ಹೀರೋ ಆದರೂ ನನ್ನೇ ಹೋಲಿಸ್ತೀಯ. ಒಳ್ಳೇದಲ್ವಾ? ಹೇಳು ಹೇಳು. ಅನುಷ್ಕಾ ಶೆಟ್ಟಿ ಅವ್ರ ಪಾತ್ರ ಕಂಡಕ್ಟರ್ ಆಗಿ ಅಲ್ಲಮ್ಮ, ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಇಂಥ ಕತೆ ಮಾಡಿದಾರಲ್ಲ ಅಂತ ಖುಷಿ ಪಡಮ್ಮ. ಇವತ್ತು ಹೆಣ್ಣಿಗೆ ಎಲ್ಲೂ ಜಾಗನೇ ಇಲ್ಲ. ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಹಾಕೋ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾಲ್ ತೋರಿಸಿ ಕಂಡಕ್ಟ್ರು ಆಗ್ಬೋದು, ಡ್ರೈವರು ಆಗ್ಬೋದು. ಅದೇ ಮೇಡಮ್, ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ನಮ್ಮಪ್ಪ ಓದಿಸಿದ್ರೆ ನೀನು ಅದನ್ನು ಕೇಳಬಹುದಿತ್ತು. ನನಗೆ ಅದ್ಯಾವುದು ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಒಂದೇ ಆಪ್ಷನ್ ನನಗೆ. ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ. ಹೇಳು. ಅಂದ್ರೆ ಅವ್ರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇದು ನಿಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ ಹೇಗೋ? ಕಂಡಕ್ಟರ್ ಆಗಕ್ಕಾಗಲ್ಲ. ಅದೇನಾರು ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು. ನಾನು ಆಗಲ್ಲ, ಅದು ಹೋಗಲ್ಲ. ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನಾನು ಇಲ್ಲಿ ಕುತ್ಕೊಂಡು. ಇದು ಸಂಬಂಧ ಇಲ್ಲ ನನಗೆ. ಘಾಟಿ ಟೈಟಲ್ ನಿಮಗೆ ಸೂಟ್ ಆಗುತ್ತಾ? ಒಳ್ಳೇದಲ್ವಾ? ನನ್ನ ಹಂಗೆ ಮಾಡಿ, ನನಗೆ ಇನ್ನೂ ಒಳ್ಳೇದು. ಘಾಟಿ ಅನ್ನಿ ಅಥವಾ ಫೈಯರ್ ಅನ್ನಿ, ಎಲ್ಲನೂ ನನಗೆ ಹೇಳಿ, ಒಳ್ಳೇದು. ಹಾಂ, ಪುಷ್ಪ ಫೈಯರ್ ಅಂದ್ರಿ, ಈಗ ಘಾಟಿ ಫೈಯರ್. ಓಕೆ, ಒಳ್ಳೇದು, ತುಂಬ ಖುಷಿ ಅಲ್ವಾ? ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ, ಖುಷಿ ಪಡ್ಬೇಕು. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು. ನಮಗೆಲ್ಲ ಆ ಥರ ಆಪ್ಷನ್ ಇರಲಿಲ್ಲಪ್ಪ, ನಮ್ಮನ್ನ ಆಚೆ ಕಳಿಸ್ತಿರಲಿಲ್ಲ. ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂಥ ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಖುಷಿಯಿಂದ ನೀನಿಗೆ ಮಾಡ್ತೀನಿ. ಖಂಡಿತವಾಗ್ಲೂ ಖುಷಿ ಇದೆ ಮೇಡಮ್. ನೀವು ನಿರ್ಮಾಪಕಿ ಆಗಿ ವಿತರಕಿ ಆಗಿ ಬರ್ತಿರೋಂಥದ್ದು. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನು ಮಾಡಲ್ಲ, ಇಲ್ಲೇನೆ ಓಡಾಡ್ತಿರ್ತೀನಿ, ನಿನಗೆ ಇಂಟರ್ವ್ಯೂ ಕೊಡ್ತೀನಿ. ಅದು ಹೇಳ್ತೀನಿ ಮುಂದಿನ ದಿವಸದಲ್ಲಿ, ರೆಡಿ ಆದಮೇಲೆ ಹೇಳೋಣ. ಈಗಲೇ ಯಾಕೆ ಮಾತಾಡೋದು? ಪ್ಲ್ಯಾನ್ ಅಂತೂ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ, ಮಾಡಾದ್ಮೇಲೆ ಹೇಳೋಣ. ತುಂಬ ಕನ್ಫ್ಯೂಷನಲ್ಲಿದೆ, ಇದು ಮಾಡೋದು ಅದು ಮಾಡೋದು ಅಂತ, ಆಮೇಲೆ ಹೇಳ್ತೀವಿ. ಬರ್ತಾ ಇದೆ. ಇಲ್ಲೂ ಎಲ್ಲರದ್ದು ಮಾಡ್ತೀವಿ, ನಮ್ಮದೇ ಮಾತ್ರ ಅಲ್ಲ, ಬೇರೆಯವ್ರದ್ದು ಮಾಡ್ತೀವಿ. ಎಲ್ಲ ಕನ್ನಡನೂ ಮಾಡ್ತೀವಿ ರೀ. ಇನ್ನೇನು ಬೇರೆ ನಮ್ಮ ಕನ್ನಡದಲ್ಲಿ ಮಾಡದೇ ಇರ್ತೀವ? ಕನ್ನಡದು ಮಾಡ್ತೀವಿ, ಯಾಕೆ ಮಾಡಲ್ಲ? ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಮಾಡಬೇಕಲ್ವಾ? ನಾವು ಕನ್ನಡದವರು ಕನ್ನಡ ಮಾಡದೇ ಇರ್ತೀವ? ಮಾಡ್ತೀವಿ. ನೀವು ಕೊಟ್ಟು ಮಾಡ್ತೀವಿ, ನಾಳೆ ಕೊಡಿ, ಮಾಡ್ತೀವಿ. ಆಯಿತಾ ನಿಮ್ಮ ಹತ್ರ ಸಿನಿಮಾ? ಕೊಡಿ, ಮತ್ತೆ ಕೊಟ್ಟರೆ ನಾಳೆ ಮಾಡ್ತೀನಪ್ಪ. ಅಲ್ಲ, ಕೊಡಿ, ಮತ್ತೆ ತಗೊಬನ್ನಿ. ನೋಡ್ಬಿಟ್ಟೆ ತಗೊಂಡಿದ್ದು. ತೆಲುಗು ಹೈದ್ರಾಬಾದಿಗೆ ಹೋಗಿ ನೋಡಿ ತಗೊಂಡಿದ್ದು. ಇಲ್ಲ, ನನಗೆ ಆ ಥರ ಸಿಕ್ಕಿಲ್ಲ. ಒಂದು ಮದುವೆಯಲ್ಲಿ ಸಿಕ್ಕಿದ್ರು ಇಲ್ಲೇ ಬೆಂಗಳೂರಲ್ಲಿ, ಮಾತಾಡಿದ್ದೀವಿ, ಚೆನ್ನಾಗಿ ಮಾತಾಡಿಸಿ ಸುಮ್ಮನೆ ಎಷ್ಟು ಜೊತೆ ಹೋಗಿದ್ದೆ. ಈಗ ಸಿಕ್ಕಿಲ್ಲ ನನಗೆ. ಅವರು ಏನೋ ಬೇರೆ ಬ್ಯುಸಿ ಇದ್ದರು. ನೆಕ್ಸ್ಟ್ ಟೈಮಲ್ಲಿ ಇದಾದಮೇಲೆ ಭೇಟಿಯಾಗಿ ನಿಮಗೆ ಫೋಟೋ ಹಾಕ್ತೀನಿ. ಸಿನಿಮಾ ನಾವು ನೋಡಿದ್ದೀವಿ, ನಮಗಿಷ್ಟ ಆಗಿದೆ. ನಮ್ಮ ಆಡಿಯನ್ಸ್ ಹೇಳಬೇಕು. ಇಲ್ಲಿ ನಮ್ಮದೇನೂ ಇರಲ್ಲ, ನಾವು ಬರೀ ಮಾಲೀಕರು ಅಷ್ಟೇ.
ಆದರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ ಸಿನಿಮಾ ನೋಡಿ ನೀವು ಹೇಳ್ಬೇಕು. ಎಲ್ಲ ನನ್ನ ಮೇಲೆ ಹೇಳ್ಬಿಟ್ರೆ ಹಾಂ ಕೇಳಿಸ್ಲಿಲ್ಲ. ಅದು ಇನ್ನೂ ಒಂದು 3-4 ದಿನ ಇದೆ. ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ. ಯಶ್ ಅವರು ಸಿನಿಮಾ ಮಾಡಿದಾಗಲೇ ಬರಲ್ಲ, ನನ್ನ ಬಗ್ಗೆ ಕೇಳಲ್ಲ. ಅಮ್ಮ ಏನು ಮಾಡಿದ್ರು ಜೈ, ಅಮ್ಮನಿಗೆ ಜೈ ಅಷ್ಟೇ ಯಶ್ ಹೇಳೋದು. ಯಾಕ್ರಿ ಕೇಳ್ತಾನೆ? ನಾವು ಅವ್ನು ಬೆಳೆಸಿರೋದು, ಅವ್ನು ನಮ್ಮ ಬೆಳೆಸಿಲ್ಲ. ಕೇಳೋಂಗಿಲ್ಲ ಅವ್ನು ಕೇಳೋಂಗಿಲ್ಲ. ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು, ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು. ಹೇಳಮ್ಮ, ಹೇಳು ತಾಯಿ, ಹೇಳವ. ಎದ್ದು ನಿಂತ್ಕೊಂಡು ಹೇಳಮ್ಮ, ಎದ್ದು ನಿಂತ್ಕೊಂಡು ಹೇಳಮ್ಮ. ಕೊಡಬಾರ್ದು ಅಂದರೆ ಕೊಡಲ್ಲ. ಕೊಡಬೇಕಾ ಕೊಡಬಾರ್ದ? ಕೊಡ್ಬೋದಲ್ವಾ? ಯಾರಿಗಾರ ಕೊಡ್ಬೋದಲ್ವಾ? ನೀನು ಹೇಳಿದ ಮೇಲೆ ಕೊಟ್ಟೆ ಕೊಡೋಣ, ಒಳ್ಳೇದಲ್ವಾ? ಬಿಡು, ಕೂತ್ಕೊ. ಪ್ರಯತ್ನದಲ್ಲಿದ್ದೀನಿ, ಕೊಟ್ಟರೆ ಮಾಡ್ತೀನಿ, ನೋಡಬೇಕು. ಪ್ರಯತ್ನದಲ್ಲಿದ್ದೀವಿ ನಾವು. KVN ಅವ್ರ ಹತ್ರ ಮಾತುಕತೆ ಮಾಡಿ ತೊಗೋತೀವಿ, ಕೊಟ್ಟರೆ ಒಳ್ಳೇದಲ್ವಾ? ಕೊಡಬೇಕಲ್ಲ. ನಾವಿನ್ನೂ ಈಗ ಬಂದಿದ್ದೀವಿ, ಅವ್ರು ಯಾರ್ಯಾರಿಗೆ ಪ್ಲ್ಯಾನ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಕೊಟ್ಟರೆ ನೀವು ಕೊಡಿಸ್ತೀರಾ? ಅಲ್ಲ, ಕೊಡ್ಸಿರಿ. ನಾಳೆ ತಗೋತೀನಿ, ಕೊಡಿಸಿ. ಓಕೆನಾ? ಅಡ್ವಾನ್ಸ್ ಬೇಕಾ? ಕೊಡ್ತೀನಿ, ಕೊಡಿಸಿ. ಮತ್ತು KVN ಅವ್ರ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು. ನೀವು ಕೊಡ್ಸಿರಿ, ನಾನು ತಗೋತೀನಿ. ಕೊಡಿಸ್ತೀರಾ? ನಾಳೆ ರೀ ಎಲ್ರಿ KVN ಅವ್ರದ್ದು ಅಡ್ವಾನ್ಸ್ ಮಾಡ್ಕೊಳ್ರಿ. ಇವ್ರ ಹತ್ರ KVN ಅವ್ರಿಗೆ ಅಡ್ವಾನ್ಸ್ ಮಾಡಿರಿ, ಕೊಡಿಸ್ತಾರಂತೆ. ಕೊಡಿಸ್ತೀರೇನ್ರಿ? ಯಶು ಮನೆಗಲ್ಲ, ನಿಮಗೆ. ಎಷ್ಟೆಲ್ಲ ನಿಮ್ಮ ಅಭಿಮಾನಿಗಳು. ಅವನು ನೀವು ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ. ಅವನು ಹೇಳಿದ್ದು ನಾವು ಮಾಡಬೇಕು. ಸಿನಿಮಾ ವಿಷಯದಲ್ಲಿ ಅವ್ನು ನಮ್ಮ ಮಾತು ಕೇಳಲ್ಲ. ಕೊಟ್ಟರೆ ಖಂಡಿತ ಮಾಡ್ತೀವಿ. ನೀವು ಸಾಕ್ಷಿ ಇಲ್ಲಿ ಎಲ್ಲರ ಮುಂದೆ ಕೊಡಿಸಿ ನಾವು ಮಾಡ್ತೀವಿ. ಕೊಡಿಸ್ತೀರಲ್ವ KVN ಅವ್ರದ್ದು? ಹಾಂ, ಅದನ್ನು ಅಲ್ಲಿ ಕೇಳಿ. ಮತ್ತು ಇಲ್ಲೇ ಕೇಳ್ತಾ ಇದ್ದೀರಾ? ಅಲ್ಲಿ ಕೇಳಿ. ಯಶ್ ಅವ್ರದ್ದು ಮೀಟಿಂಗ್ ಬರುತ್ತಲ್ಲ, ಅಲ್ಲಿ ಕೇಳಿ. ಓ, ಇಲ್ಲಿ ಸಿಕ್ಬಿಟ್ರು ಅವ್ರ ಅಮ್ಮ, ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ನನ್ನೇ ಕೇಳಕ್ಕೆ ಬರ್ತೀರಿ. ಅಲ್ಲಿ ಹೋಗಿ, ಅಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಕೇಳ್ರಿ. ಹೋಗ್ರಿ, ಬಾಂಬೆಗೆ ಪ್ರೆಸ್ ಮೀಟ್ ಮಾಡಿರಿ. ಎಷ್ಟು ಸಿಕ್ಕಿಲ್ಲ, ಪುಷ್ಪ ಸಿಕ್ಕವಳೆ ಅಂತ ಬಂದಿದ್ದೀರಾ? ಪ್ರಶ್ನೆಗಳಿದೆಯಾ ಇನ್ನ? ಇನ್ನೇನಾ? ಎಲ್ಲ ಆಯ್ತಾ? ಮುಗೀತಾ? ಲಾಸ್ಟ್ ಕ್ವಶನ್. ಕರ್ನಾಟಕ ಎಲ್ಲ ಕಡೆಯಪ್ಪ. ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ. ಯಾರು ನೋಡ್ತಾರೆ ನೋಡ್ಬೋದು, ಬೇರೆ ಭಾಷೆ ತಮಿಳ್ ನೋಡೋರು ನೋಡ್ಬೋದು. ಹಾಂ, ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡಿದ್ದೀವಪ್ಪ. ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ. ಇನ್ನೂ ಕನ್ನಡನೂ ಕೇಳ್ತಾ ಇದ್ದೀವಿ. ಅಪ್ರೋಚಲ್ಲಿ ಇದ್ದೀವಿ. ಕೊಟ್ಟರೆ ಇಲ್ಲೇ ಇದ್ದಾರೆ ಸಾಹೇಬ್ರು, ಅವರು ಓನರ್ ಅಲ್ಲಿದ್ದಾರೆ. ಕೊಟ್ಟರೆ ಮಾಡ್ತೀವಿ. ಎಲ್ಲ ಒಂದಿಗೆ ಕೊಡಲ್ಲ ರೀ, ಅದಕ್ಕೂ ಒಂದು ಟೈಮ್. ಎಲ್ಲರೂ ಅಡ್ವಾನ್ಸ್ ಮಾಡಿರ್ತಾರೆ, ನಾವು ಕೇಳ್ತಾ ಇದ್ದೀವಿ. ಸರ್, ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ.